ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯವರಿಗೆ ರಾಹುಕೇತು ಬದಲಾವಣೆಯಿಂದ ಯಾವ ತರ ರಿಸಲ್ಟ್ ಇದೆ, ಗೋಚಾರ ಫಲ ಅಂತ ನೋಡೋಣ. ನೀವೇನಾದ್ರೂ ಮೊದಲೇ ಬಾರಿ ಚಾನಲ್ ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನ್ಯೂಮರಾಲಜಿ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯಿನ್ ಆಗಬಹುದು. ನ್ಯೂಮರಾಲಜಿ ಅಂದ್ರೆ ಬರೀ ಕಲರ್ಸ್, ಲಕ್ಕಿ ನಂಬರ್ಸ್, ಲಕ್ಕಿ ಡೈರೆಕ್ಷನ್ಸ್ ಅಲ್ಲ. ಅಪಾರ್ಟ್ ಫ್ರಮ್ ದಟ್ ತುಂಬಾನೇ ಡೆಪ್ತ್ ಅನಾಲಿಸಿಸ್ ಇರುತ್ತೆ. ನಿಮ್ಮ ಮಕ್ಕಳಿಗೆ ನೀವೇ ಹೆಸರಿಟ್ಕೊಳ್ಳಿ, ವೆಹಿಕಲ್ ತಗೊಂಡಾಗ ನೀವೇ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮನೆ ಗೃಹ ಪ್ರವೇಶಗಳ ಡೇಟ್ಗಳಾಗಿರಬಹುದು ಅಥವಾ ಮನೆಗಳಿಗೆ ನಂಬರ್ ಹೆಸರುಗಳನ್ನ ಕೊಡೋದು, ಪ್ರತಿ ಒಂದು ದಿನನಿತ್ಯದ ಲೈಫಲ್ಲಿ ಬೇಕಾಗಿರುವಂತಹ ಎಲ್ಲಾ ಒಂದು ನ್ಯೂಮರಾಲಜಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಲೈಫ್ ನೀವೇ ನೋಡ್ಕೋಬಹುದು. ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಫೈನ್, ಬನ್ನಿ. 18/5/2025 ಸೊ 5/12/2026. ರಾಹುಕೇತು ಬದಲಾವಣೆ ತುಲಾ ಲಗ್ನಕ್ಕೆ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಗೆ ಹೇಗಿದೆ ಅಂತ ನೋಡೋಣ. ಒಂದಂತೂ ನಿಜ, ಈ ವೃಶ್ಚಿಕ ರಾಶಿಯವರು ಅಥವಾ ಲಗ್ನದವರು, ಎಸ್ಪೆಷಲಿ ರಾಶಿಯವರು, ಈ 2.5 ವರ್ಷದಿಂದ ಒಂದು ನೊಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಂಟೈರ್ ಕುಂಡಲಿನಲ್ಲಿ ಇವರಷ್ಟು ಪೇನ್ ತಿಂದಿರೋರು ಯಾರು ಇಲ್ಲ ಅಂತ ಹೇಳಬಹುದು. ಇನ್ಕ್ಲೂಡಿಂಗ್ ಸಾಡೆ ಸಾತಿ ನಡೀತಿರುವಂತಹ ಮೀನರಾಶಿ, ಈಗ ಇನ್ನೇನ್ ನೆಕ್ಸ್ಟ್ ಮೀನರಾಶಿಗೆ ಶುರು ಆಗುತ್ತಲ್ಲ, ಇವ್ರಗಳಿಗೂ ಕಂಪೇರ್ ಮಾಡಿದ್ರೆ ಇವರಷ್ಟು ಪೇನ್ ಯಾರು ತಿಂದಿಲ್ಲ ಅಂತ ಹೇಳ್ತೀನಿ. ಸೀರಿಯಸ್ಲಿ ರೀಸನ್ ಹೇಳ್ತೀನಿ ಬನ್ನಿ ಯಾಕೆ ಅಂತ ಹೇಳಿ. ನಿಮ್ಗೆ ಸಾಡೆ ಸಾತಿ ಎಲ್ಲಾ ಟೈಮಲ್ಲೂ ಬ್ಯಾಡ್ ಮಾಡಲ್ಲ, ಗುಡ್ ಕೂಡ ಮಾಡುತ್ತಲ್ವಾ. ಬಟ್ ಇವ್ರ ಕೇಸಲ್ಲಿ ನೋಡಿ, ಯಾರಿಗೆ ವೃಶ್ಚಿಕ ರಾಶಿಯವ್ರಿಗೆ ಎಸ್ಪೆಷಲಿನು ಬೇಕಾದ್ರೆ ನೀವು ಕೇಳಿ, ಅಥವಾ ನಿಮ್ ಮನೇಲಿ ಯಾರಾದ್ರೂ ಇದ್ರೆ ಗಮನಿಸಿ. ಒಂದ್ ಕಡೆ ಇಲ್ಲಿ ಶನಿ ಇತ್ತಲ್ವಾ, ಟ್ರಾನ್ಸಿಟ್ ಶನಿ 10ನೇ ದೃಷ್ಟಿ ರಾಶಿ ಮೇಲೆ. ಇಲ್ಲಿ ಆಲ್ರೆಡಿ ರಾಹು ಇತ್ತಲ್ವಾ, ರಾಹುದು ದೃಷ್ಟಿ ಇದ್ರ ಮೇಲೆ, ಇದ್ರ ಜೊತೆಗೆ ಎಕ್ಸ್ಟ್ರಾ ದೃಷ್ಟಿ ಗುರುದು. ನಿಮಗ್ ಗೊತ್ತಲ್ಲ, ತುಂಬಾ ಜನ ಹೇಳ್ತಾರೆ ಗಜಕೇಸರಿ ಯೋಗ, ಗಜಕೇಸರಿ ಯೋಗ ಅಂತ ಹೇಳಿ. ನಿಮಗೊಂದು ವಿಷಯ ಗೊತ್ತಿರ್ಲಿ, ಗಜಕೇಸರಿ ಯೋಗ ಅಂದ್ರೇನೆ ಹೈಲಿ ಪ್ರೆಷರ್ ಫ್ಯಾಮಿಲಿ ಮೇಲೆ. ಅಂಡ್ ಗುರು ಏನ್ ಮಾಡ್ತಾರೆ ನಿಮಗ್ ಗೊತ್ತಲ್ವಾ, ಅವ್ನು ಕೂತಿರೋ ಮನೆನ ಹಾಳು ಮಾಡ್ತಾನೆ, ನೋಡೋ ಮನೆನ ಮಾತ್ರ ಡೆವಲಪ್ ಮಾಡ್ತಾನೆ. ಇವರಿಗೆ ನೋಡ್ತಾ ಇತ್ತು, ಆಸ್ಪೆಕ್ಟ್ ಇತ್ತು, ಬಟ್ ಏನಾಗಿತ್ತು, ಪ್ರೆಷರ್ ಜಾಸ್ತಿ ಆಗಿತ್ತು, ಹೈಲಿ ಪ್ರೆಷರ್. ನೀವು ಬೇಕಾದ್ರೆ ಯಾರಾದ್ರೂ ವೃಶ್ಚಿಕ ರಾಶಿಯವರಿದ್ರೆ ಕೇಳಿ, ಅಥವಾ ಲಗ್ನದವರಿದ್ರೆ, ಎಷ್ಟು ನೊಂದೋಗಿದ್ದಾರೆ ಅಂತ ಹೇಳಿದ್ರೆ ಯಾರ ಹತ್ರನೂ ಶೇರ್ ಮಾಡಕ್ ಆಗದೇ ಇರೋ ಅಷ್ಟು ನೊಂದೋಗಿದ್ದಾರೆ ಅವರು. ಕ್ಲೈಂಟ್ಸ್ ಹೇಳ್ತಾರಲ್ವಾ. ಅದ್ರಲ್ಲೂ ಈಗ ಇನ್ನೇನ್ ಶನಿ ಮೂವ್ ಆಗ್ತಾ ಇದಾರೆ, ರಿಲೀಫ್. ಫಸ್ಟ್ ಆಫ್ ಆಲ್ ಮನಸ್ಸಿಗೆ ನೆಮ್ಮದಿ ಸಿಗುವಂತ ರಾಶಿ ಇವ್ರಿಗೇನೆ ಈಗ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಆಪೋಸಿಟ್ ಅಲ್ಲಿ 7th house ಅಲ್ಲಿ ಗುರು ಕುತ್ಕೊಂಡು ಏನೂ ಮಾಡ್ಲಿಲ್ಲ, ಪರ್ಸನಲ್ ಲೈಫ್ ನ ಎಷ್ಟೋ ಜನಕ್ಕೆ ಡಿಸ್ಟರ್ಬ್ ಮಾಡಿದೆ, ಹಾಗೆ ಬಿಸ್ನೆಸ್ ಲಾಕ್ ಆಗಿದೆ ಅಥವಾ ಹಣ ಬ್ಲಾಕ್ ಆಗಿದೆ, ಹೆಲ್ತ್ ಸಡನ್ ಆಗಿ ವೆಯ್ಟ್ ಗೇನ್ ಆಗಿದ್ದಾರೆ ತುಂಬಾ ಜನ. ಅಂಡ್ ಎಸ್ಪೆಷಲಿ ಈ ಪಾದಗಳಿಗೆ, ಮೊಣಕಾಲುಗಳಿಗೆ ಹೈಯೆಸ್ಟ್ ಪೇನ್ ಆಗಿದೆ ಇವರಿಗೆ. ಅಂಡ್ ಸಮ್ ಸೀಕ್ರೆಟಿವ್ ಹೆಲ್ತ್ ಇಶ್ಯೂಸ್. ಈ ಸ್ಯಾಟರ್ನ್ ಆಸ್ಪೆಕ್ಟ್ ಇದೆ ಅಲ್ಲ, ಡಿಪ್ರೆಷನ್, ದೇ ವೆಂಟ್ ಇನ್ ಟು ಡಿಪ್ರೆಷನ್ಗೆ ಹೋಗಿರೋದನ್ನ ಖುಷಿಯಾಗಿ ಹೇಳ್ತಿದ್ದೀರಾ ಮೇಡಮ್ ಅಂತ ಹೇಳಿದ್ರೆ ಇನ್ನೇನ್ ಆಚೆ ಬರ್ತಾ ಇದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ ಇದ್ರಲ್ಲಿ. ಅವ್ರು ಹೇಳೋದು ಬೇಡ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಪುಣ್ಯಕ್ಕೆ ದಶ ಚೆನ್ನಾಗಿರೋರು ಅಷ್ಟ್ ಜನ ಬಚಾವಾಗಿದ್ದಾರೆ. ದಶನೂ ಕೈ ಕೊಟ್ಟಿದೆ, ಭುಕ್ತಿನೂ ಕೈ ಕೊಟ್ಟಿದೆ, ಈ ತರ ಟ್ರಾನ್ಸಿಟಿವ್ ಕೈ ಕೊಟ್ಟಿದ್ರೆ ಅಂದ್ರೆ ಇದಕ್ಕಿಂತ ವರ್ಸ್ಟ್ ಟೈಮ್ ಲೈಫಲ್ಲಿ ಬರಕ್ ಚಾನ್ಸೇ ಇಲ್ಲ. ಎನಿವೇ, ಇನ್ನು 30 ವರ್ಷ ಅಟ್ಲೀಸ್ಟ್ ಇವ್ರು ನೆಮ್ಮದಿಯಾಗಿರ್ತಾರೆ. ಫಸ್ಟ್ ಆಫ್ ಆಲ್ ನೆಮ್ಮದಿಯಾಗಿರ್ತಾರೆ. ಅದಾದ್ಮೇಲೆ ವೈಯಕ್ತಿಕ ಜಾತಕಗಳಲ್ಲಿ ನೋಡ್ಕೊಳ್ಳೋಣ. ಬಟ್ ಟ್ರಾನ್ಸಿಟ್ ಇದೆಯಲ್ಲ, ಮನುಷ್ಯನ ಅಷ್ಟು ತಗೊಂಡೋದ್ರೆ ಟಾಪಿಗೆ ತಗೊಂಡೋಗುತ್ತೆ, ಇಲ್ಲ ಅಂದ್ರೆ ಪಾತಾಳಕ್ ತಗೊಂಡೋಗುತ್ತೆ. ಹಾಗಾಗಿ ವೃಶ್ಚಿಕ ಅವ್ರಿಗೆ ಯಾಕೆ ಎಕ್ಸ್ಟ್ರಾ ಹೇಳ್ತೀನಿ ಅಂದ್ರೆ, ಹಠ ಜಾಸ್ತಿ. ಫಸ್ಟ್ ಆಫ್ ಆಲ್ ಎಷ್ಟೇ ಕಷ್ಟ ಇದ್ರೂ ಅವ್ರು ಯಾರಾದ್ರೂ ಶೇರ್ ಮಾಡಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವ್ರದ್ದು ವೃಶ್ಚಿಕ ರಾಶಿಯಲ್ಲಿ ಅವ್ರಿಗೂ ಹಂಗೇನೆ ಅಂತ ಹೇಳಿದ್ರೆ, ದಶ ಚೆನ್ನಾಗಿದೆ. ಮೆಂಟಲ್ ಪ್ರೆಷರ್ ಅವ್ರಿಗೆ ಎಷ್ಟಿತ್ತು ಅಂತ ನೀವೇ ನೋಡ್ತಿದ್ರಲ್ವಾ. ಹಾಗಾಗಿ ಅದು ನಿಮ್ಮ ಚಂದ್ರನ ಡಿಗ್ರಿ ಹತ್ರ ವಿತಿನ್ 5 ಡಿಗ್ರಿ ಬಂದಾಗ ಇನ್ನು ಮುಗೀತು ಕತೆ. ಫೈನ್. ಈಗ ನಾವು ಫೈನಲಿ ವೃಶ್ಚಿಕ ರಾಶಿ ಅಥವಾ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಒಂದಂತೂ ನಿಜ, ಮೆಂಟಲ್ ಸ್ಟ್ರೆಸ್ ಅಂತೂ ಕಮ್ಮಿ ಆಗುತ್ತೆ ಮೇ 14 ಆದ್ಮೇಲೆ. ಯಾಕಂದ್ರೆ ಜುಪಿಟರ್ ಮೂವ್ ಆಗ್ತಾರೆ. ಈ ಕಡೆ ಆಲ್ರೆಡಿ ಶನಿ ಮಾರ್ಚ್ 29ಗೆ ಮೂವ್ ಆಗಿರ್ತಾರೆ. ಫೈನಲಿ ದೇ ಆರ್ ರಿಲೀಫ್ ಲಿಟ್ಲ್ ಬಿಟ್. ಬಟ್ ದಶಾಭುಕ್ತಿಗಳು, ಎಸ್ಪೆಷಲಿ ರಾಹು ಮಹಾದಶ ಅಥವಾ ಕೇತು ಮಹಾದಶ ಅಥವಾ ಸೂರ್ಯ ಮಹಾದಶ, ಈ ಮಹಾದಶ ನಡೀತಿದ್ರೆ ದಯವಿಟ್ಟು ರೆಮಿಡೀಸ್ ನ ಮಾಡ್ಕೊಳ್ಳಿ. ಇದಷ್ಟೇ ಹೇಳಬಲ್ಲೆವು, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಈಗ ಲಗ್ನದಿಂದ 4ನೇ ಮನೆಯಲ್ಲಿ ಇರುವಂತಹ ರಾಹು ಎಲ್ಲೆಲ್ಲ ಆಸ್ಪೆಕ್ಟ್ ಮಾಡುತ್ತೆ, ಹಾಗೆ ಏನೇನು ಘಟನೆಗಳು ನಡಿಬಹುದು ಅಂತ ನಾವು ನೋಡೋಣ.
ಬನ್ನಿ. ಸೊ ಮೇನ್ ರಾಹು ಕೂತಿರೋದೆಲ್ಲಿ 4th ಹೌಸ್. ಸೊ ಹಾಗಾಗಿ 4th ಹೌಸ್ ರಾಹು ಆಕ್ಚುಲಿ ಅಷ್ಟೊಂದು ಒಳ್ಳೇದಲ್ಲ. ಬಟ್ ಇಂಡಿಯಾ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀರಾ ಅಥವಾ ಸ್ಟೇಟ್ ಬಿಟ್ಟು ಹೊರಗಡೆ ಅಥವಾ ಡಿಸ್ಟ್ರಿಕ್ಟ್ ಬಿಟ್ಟು ಹೊರಗಡೆ ಹೋಗ್ತಿದ್ದೀರಾ ಅಂದ್ರೆ ನಿಮಗೆ ಪ್ಲಸ್ ಆಗಿರುತ್ತೆ. ಸೊ ಹಾಗಾಗಿ ಅಂಡ್ ಸೊ ಯಾರಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಅದು ಹೈಯೆಸ್ಟ್ ಕಾಸ್ಟ್ಗೆ ಅಥವಾ ವೆರಿ ರಿಚ್ ಪ್ರಾಪರ್ಟಿ ಅಥವಾ ವೆಹಿಕಲ್ ಈಗ ಪರ್ಚೇಸ್ ಮಾಡೋದು ಹೈಲಿ ತೋರಿಸ್ತಾ ಇದೆ. ಅಥವಾ 4th ಹೌಸ್ ಇಸ್ ದ ಹೌಸ್ ಆಫ್, ಸೊ ಹೌಸ್ ಕೂಡ ಆಗುತ್ತೆ. ಹಾಗಾಗಿ ಮನೆ ಯಾರಾದ್ರೂ ಚೇಂಜ್ ಮಾಡ್ತಿದ್ದೀರಾ, ಲೈಕ್ ಅದನ್ನ ಎಕ್ಸ್ಟೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವರುಗಳಿಗೆ ಈ ಸೆಕ್ಟರ್ ಚೆನ್ನಾಗಿದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಜಾಬ್ ವಿಚಾರವಾಗಿ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ನೆಕ್ಸ್ಟ್, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಲೇಬೇಕಾಗುತ್ತೆ ನೀವು. ಸೊ ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಗಮನ ಹರಿಸಿ. ನೆಕ್ಸ್ಟ್, ತಂದೆ ಮನೆಯ ಕಡೆಯ ಆಸ್ತಿ ವಿಚಾರವಾಗಿ ಒಂದಷ್ಟು ಲಿಟಿಗೇಷನ್ಸ್ ಬರೋ ಸಾಧ್ಯತೆ ತೋರಿಸ್ತಾ ಇದೆ. ಯಾರ್ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮಾಟ ಮಂತ್ರ ಈ ಸಬ್ಜೆಕ್ಟ್ ಇರೋದು ನಿಜ, ಅದು ವರ್ಕ್ ಆಗೋದು ನಿಜ. ಬಟ್ ದಶ ಏನಾದ್ರೂ ಚೆನ್ನಾಗಿಲ್ಲ ಅಂದಾಗ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ದಶ ಚೆನ್ನಾಗಿದ್ದಾಗ ಯಾರು ಎಷ್ಟೇ ಸ್ಟ್ರಾಂಗ್ ಆಗಿ ಮಾಡಿದ್ರು, ಅಂಡ್ ಇಲ್ಲಿ ಸದ್ಯಕ್ಕೆ ಅಷ್ಟು ಸ್ಟ್ರಾಂಗ್ ಮಾಡೋರು ಇಲ್ಲ. ಬಟ್ ದಶ ಯಾರಿಗೆ ಕಟ್ಟಿರತ್ತೋ ಅಂತ ಟೈಮಲ್ಲಿ ಅವ್ರಿಗೇನೆ ಅಟ್ಯಾಕ್ ಆಗೋದು. ಸೊ ಹಾಗಾಗಿ ನಿಮ್ಮಗಳಿಗೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗೋದು ಹೈಲಿ ತೋರಿಸ್ತಾ ಇದೆ. ಯಾವುದಾದರೂ ಸಾವುಗಳಿಗೆ ಅಥವಾ ತಿಥಿ ಊಟಗಳನ್ನ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ DNA ಕನೆಕ್ಟಿವಿಟಿ ಇರೋದಾದ್ರೆ ಮಾಡ್ಲೇಬೇಕಾಗುತ್ತೆ, ಮಾಡಿ. ಬಟ್ ಬಿ ಕೇರ್ಫುಲ್. ಹೌದು, ಗುರು ಆಸ್ಪೆಕ್ಟ್ ಆಗ್ತಾ ಇದೆ, ಸೇವ್ ಮಾಡೋದಿಲ್ಲ. ಗುರು ಆಸ್ಪೆಕ್ಟ್ ಹೆವಿ ಮಾಡುತ್ತೆ. ಸೊ ಏನ ಹೆವಿ ಮಾಡುತ್ತೆ? ರಿಸ್ಕ್ ಜಾಸ್ತಿ ಮಾಡುತ್ತೆ. ಅಂಡ್ 8th ಹೌಸ್ ಜುಪಿಟರ್ ಬೇರೆ ಇರೋದ್ರಿಂದ, ಸೊ ಜುಪಿಟರ್ ನಿಮ್ಗೆ ನಾನು ಸಪ್ರೇಟ್ ವಿಡಿಯೋ ಕೊಡ್ತೀನಿ. ಬಟ್ ಆದ್ರೂ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ವಿಪರೀತ ಖರ್ಚು ನೀವ್ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಇಲ್ಲೆಲ್ಲ. ಸೊ ಈ 2.5 ವರ್ಷ ಹಿಂದೆ ಮೆಂಟಲ್ ಸ್ಟ್ರೆಸ್, ನಿದ್ದೆ ಮಾಡಲ್ಲ, ಬರೀ ಕೆಟ್ಟ ಹೆಸರು ಅಥವಾ ಕೆಟ್ಟ ಆಲೋಚನೆಗಳು, ಕೆಟ್ಟ ಹೆಸರು, ಈ ತರ ಆಯ್ತು. ಇನ್ನು ಈಗ ಇಲ್ಲಿ ಸೊ ವಿಪರೀತ ಖರ್ಚು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಾವೆಲಿಂಗ್ಸ್ ಆಗಿರೋದು ಅಥವಾ ಸೆಲೆಬ್ರೇಷನ್ಸ್, ಮ್ಯಾರೇಜ್ ಆಗಿರಬಹುದು, ಅಥವಾ ಈಗ ನಾನು 2 ಪಾಯಿಂಟ್ ನೆಗೆಟಿವ್ ಹೇಳ್ದಲ್ಲ ಆ ಪಾಯಿಂಟ್ಸ್ ಇರಬಹುದು, ಅಥವಾ ಪ್ರಾಪರ್ಟಿ ಏನಾದ್ರು ಲೈಕ್ ಪಾಣಿಗಳು ಈ ತರ ರಿಜಿಸ್ಟ್ರೇಷನ್ಗೆ ಒಂದಷ್ಟು ಸಡನ್ ಖರ್ಚು, ಒಂದಷ್ಟು ಲಿಟಿಗೇಷನ್ಸ್ ತೋರಿಸ್ತಾ ಇದೆ. ಒಂದಷ್ಟು ಲಿಟಿಗೇಷನ್ಸ್ ಅಂತ ಹೇಳಿದ್ರೆ ಸಡನ್ ಆಗಿ ಈ ಹಿಂದೆ ಯಾವ್ದಾದ್ರು ಕೇಸ್ಗಳಿದ್ರೆ ಅದೀಗ ಓಪನ್ ಆಗೋದು, ಅಥವಾ ಯಾರ್ದೋ ವಿಚಾರವಾಗಿ ನೀವು ಅಲ್ಲಿ ಹೋಗಿ ಎಂಟ್ರಿ ಕೊಟ್ಟು ಒಂದಷ್ಟು ಟೈಮ್ ವೇಸ್ಟ್, ಹಣ ವೇಸ್ಟ್ ತೋರಿಸ್ತಾ ಇದೆ. ಬಟ್ ಕೇತು ವಿಚಾರವಾಗಿ ಒಂದಷ್ಟು ಪಾಯಿಂಟ್ ಒಳ್ಳೇದಿದೆ. ಬಟ್ ಆದ್ರೂ ರಾಹು ವಿಚಾರವಾಗಿ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಆಕ್ಚುಲಿ 50-50 ತಗೊಳ್ಳಿ. ಅದಕ್ಕೆ ಹೇಳಿದ್ದು ದಶಾಭುಕ್ತಿ ಇದ್ರೆ ದಯವಿಟ್ಟು ನೀವು ಕುಂಡಲಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಯಾರ ಹತ್ರ ಆದ್ರೂ ಸರಿ ಕುಂಡಲಿ ಅನಾಲಿಸಿಸ್ ಮಾಡ್ಕೊಂಡು ರೆಮಿಡೀಸ್ ನ ಮಾಡ್ಕೊಳ್ಳಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋಬೇಡಿ, ಮುಂಚೆಗೇನೆ ಮಾಡಿಸ್ಕೊಂಡು ಸೊ ಸ್ಟ್ರಾಂಗ್ ಆಗಿ. ಬಟ್ ದಶ ಚೆನ್ನಾಗಿದ್ರೆ ಸೊ ಡೋಂಟ್ ವರಿ, ಭಯ ಪಡ್ಬೇಡಿ. ನೆಕ್ಸ್ಟ್, ಸೊ 4th ಹೌಸ್ ಅಲ್ಲಿ ಅದು ಕುಂಭರಾಶಿಯಲ್ಲಿ ಇರೋದ್ರಿಂದ ಪಬ್ಲಿಕ್ ಅಲ್ಲಿ ನಿಮಗೆ ಎಮೋಷನಲ್ ಆಗಿ ಒಂದಷ್ಟು ಜನ ಕನೆಕ್ಟ್ ಆಗ್ತಾರೆ. ಸೊ ಈ ಅಯ್ಯೋ ಪಾಪ ಇವೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇದು ನಿಮ್ಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ. ಅಂಡ್ ಪಬ್ಲಿಕ್ ಅಲ್ಲಿ ಒಂದಷ್ಟು ಜನ ಪರಿಚಯ ಆಗಿ ಅವರಿಂದ ನಿಮ್ಗೆ ಹಣ ಲಾಸು, ಲೈಕ್ ಪಾರ್ಟಿ ಆಗಿರಬಹುದು, ಅಥವಾ ಅವ್ರದ್ದೇನೋ ವೆಹಿಕಲ್ ಇರುತ್ತೆ, ನೆಕ್ಸ್ಟ್ ಯಾವಾಗಾದ್ರೂ ಹಣ ಕೊಡಿರಂತೆ ತಗೊಳ್ಳಿ ಅಂತ ಹೇಳಿ ನಿಮ್ಗೊಂದು ಅಷ್ಟು ವೆಹಿಕಲ್ ಕೊಡೋದು, ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಡೇಗೆನೆ ಹಣ ಕೇಳೋದು. ಸೊ ಈ ತರ ಘಟನೆಗಳು ಆಗುತ್ತೆ. ಇವನ್ ಸೈಟು ಪ್ರಾಪರ್ಟಿ ವಿಚಾರದಲ್ಲೂ ಅಷ್ಟೇನೆ, ನನ್ನ ಹೆಸರಲ್ಲಿ ನೀವು ಲೋನ್ ತಗೊಳ್ಳಿ, ಸೊ ಪರವಾಗಿಲ್ಲ ನೀವು ಕಟ್ಕೊಳ್ಳಿ, ಈ ತರ ಸ್ಟಾರ್ಟಿಂಗ್ ಹೇಳ್ತಾರೆ. ಬಟ್ ಅದರಿಂದ ನಿಮ್ಗೆ ತೊಂದರೆಗಳಿರುತ್ತೆ. ಅವ್ರು ಎಷ್ಟೇ ವರ್ಷ ನಿಮ್ಗೆ ಗೊತ್ತಿರ್ಲಿ, 10 ವರ್ಷ ಗೊತ್ತಿರ್ಲಿ, 20 ವರ್ಷ ಗೊತ್ತಿರ್ಲಿ, ಸೊ ಯಾವುದೇ ಆ ತರದ ನಿರ್ಧಾರಗಳನ್ನ ತಗೋಬೇಡಿ, ಬಿಕಾಸ್ ಪ್ರಾಬ್ಲಮ್ ಆಗುತ್ತೆ. ಕ್ಲಿಯರ್? ಎಸ್. ಫಾರಿನ್ ಟ್ರಾವೆಲರ್ಸ್ಗೆ ತುಂಬಾ ಚೆನ್ನಾಗಿದೆ, ಡಾಕ್ಟರ್ಸ್ಗೆ ಎಕ್ಸಲೆಂಟ್ ಆಗಿದೆ, ರಿಸರ್ಚ್ ಫೀಲ್ಡ್ ಅಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿದೆ, ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಅಪಾರ್ಟ್ ಫ್ರಮ್ ದಟ್ ರೆಗ್ಯುಲರ್ ಲೈಫ್ ನ ಲೀಡ್ ಮಾಡುವಂತಹ ವ್ಯಕ್ತಿಗಳಿಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಸೊ ಸ್ವಲ್ಪ ಬಿ ಕೇರ್ಫುಲ್. ಹಾಗೆ ನಿಮ್ಮ ಮನೆಯ ಗ್ರೌಂಡ್ ಫ್ಲೋರ್ ಅಲ್ಲಿ, ಓಕೆ, ನೀವು ಗ್ರೌಂಡ್ ಫ್ಲೋರ್ ವಾಸ ಮಾಡಿ, ಫಸ್ಟ್ ಸೆಕೆಂಡ್ ಎಲಿವೆ ವಾಸ ಮಾಡಿ. ಸೊ ವಾಟರ್ ಲೀಕೇಜಸ್ ಹೈಲಿ ತೋರಿಸ್ತಾ ಇದೆ. ಅಂಡ್ ಸಡನ್ ಆಗಿ ಗ್ಲಾಸಸ್ ಲೈಕ್ ಮಿರರ್ಸ್ ಆರ್ ಬ್ರೇಕೇಜಸ್ ತೋರಿಸ್ತಾ ಇದೆ. ಸೊ ಸ್ವಲ್ಪ ಬಿ ಕೇರ್ಫುಲ್. ಮನೆಯಲ್ಲಿ ಗ್ಲಾಸ್ ಹೊಡೀತು, ಲೋಟದಿಂದ ಹಿಡಿದು ಮಿರರ್ ಇಂದ ಹಿಡಿದು ಎನಿ ಪಾರ್ಟ್ ಆಫ್ ದ ಗ್ಲಾಸ್ ಅಂತ ಹೇಳಿದ್ರೆ ರಾಹು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಕಡೆ ಕೇತು ವಿಚಾರಕ್ಕೆ ಬರೋಣ. ಅಟ್ಲೀಸ್ಟ್ ಕೇತು ಆದ್ರೂ ನಿಮ್ಗೆ ಒಳ್ಳೇದ್ ಮಾಡುತ್ತಾ ಅಂತ. ಕೇತು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಇದ್ರೆ ನೋಡ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸಿಟ್ ಅಲ್ಲೂ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸೊ ಕೇತು ಅಗೇನ್ ಸೆಕೆಂಡ್ ಆಸ್ಪೆಕ್ಟ್ ಆಗಿದೆ. ಒಂದು ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿದೆ, ಸ್ವಲ್ಪ ರಿಲೀಫ್ ಆಗಿ
ಸಮಥಿಂಗ್ ಯಾವ್ದೋ ನಿಮ್ಗೆ ಹಣ ಬರ್ತಾ ಇದೆ. ಹಣ ಯಾವ್ದು ಅಂತ ಹೇಳಿದ್ರೆ ಈ ಹಿಂದೆ ಯಾವಾಗ್ಲೂ ನೀವು ಇನ್ವೆಸ್ಟ್ ಮಾಡಿರೋದಾಗಿರ್ಬಹುದು ಅಥವಾ ನಿಮ್ದೇ ಹಣ ಎಲ್ಲ ಲಾಕ್ ಆಗಿದ್ರೆ ಹಣದ ವಿಚಾರದಲ್ಲಿ ಮಾತ್ರ ಸೊ ಪ್ಲಸ್ ಆಗಿದೆ. ಆಕ್ಚುಲಿ ನಿಮ್ಗೆ ಮನಿ ಮನಿ ರಿಲೀಸ್ ಆಗ್ತಾ ಇದೆ. ಸೊ ಅದು ಯಾವಾಗ ಆಗುತ್ತೆ ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ನೋಡ್ಕೊಳ್ಳಿ. ಓಕೆ, ಅಥವಾ ಗುರು ಇರುವಂತಹ ಡಿಗ್ರಿ ನೀವು ನೋಡ್ಕೋಬೇಕಾಗುತ್ತೆ. ಇದೊಂದು ಪಾಯಿಂಟ್ ಮಾತ್ರ ಚೆನ್ನಾಗಿದೆ. ಮತ್ತೆ ಯಾರ್ದಾದ್ರು ಡೆಂಟಲ್ ಪ್ರಾಬ್ಲಮ್ ಇದ್ರೆ, ಹಲ್ಲುಗಳು ತೊಂದರೆ ಇದ್ರೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಒಳ್ಳೆ ಡಾಕ್ಟರ್ ಸಿಗ್ತಾರೆ. ಆಕ್ಚುಲಿ ಹೆಲ್ತ್ ಕ್ಯೂರ್ ಆಗುತ್ತೆ. ಹೆಲ್ತ್ ವಿಚಾರದಲ್ಲಿ ತುಂಬಾನೇ ಚೆನ್ನಾಗಿದೆ ಕೇತು ಕಡೆಯಿಂದ. ಅಂಡ್ ಸೊ ಮೇನ್ಲಿ ವೃಶ್ಚಿಕ ಲಗ್ನ ಅಥವಾ ರಾಶಿಯವರಿಗೆ ಸಡನ್ ಆಗಿ ಜಾಬ್ ಚೇಂಜ್ ಮಾಡೋ ಒಂದು ಥಾಟ್ ಅಥವಾ ಮಾಡ್ತಾ ಇರೋ ಕೆಲಸ ಬಿಟ್ಟು ಬೇರೆ ಕಡೆ ಗಮನ ಜಾಸ್ತಿ, ಇಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಸೊ 10th ಹೌಸ್ ಕೇತು ಇಸ್ ನಾಟ್ ಗುಡ್ ಜಾಬ್ ವಿಚಾರವಾಗಿ. ಸೊ ಹಾಗಾಗಿ ಕೆಲಸ ಅಂತೂ ಸದ್ಯಕ್ಕೆ ಚೇಂಜ್ ಮಾಡಬೇಡಿ. ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಚೇಂಜ್ ಮಾಡಿ, ಇಲ್ಲ ಅಂದ್ರೆ ಚೇಂಜ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಿದೆ. ಸೇಮ್ ಚೆನ್ನಾಗಿದ್ರು ಕೂಡ ನಿಮ್ಗೆ ಸ್ಯಾಟಿಸ್ಫೈಡ್ ಇಂದ ಈ ಹಿಂದೆ 2.5 ವರ್ಷ ಲಾಸ್ ಆಗಿರೋದನ್ನ ಇಲ್ಲಿ ಒಂದೇ ಸಾರಿ ತೆಗೆದು ಬಿಡೋಣ ಅಂತ ಹೇಳಿ ಸಡನ್ ಆಗಿ ಯಾರ್ದೋ ಮಾತು ಕೇಳಿ ಬಿಸ್ನೆಸ್ ಓಪನ್ ಮಾಡೋ ಸಾಧ್ಯತೆ ಇರುತ್ತೆ. ಎಮೋಷನಲ್ ಡ್ರಾಮಾ ಇರುತ್ತೆ. ಸೊ ಹಾಗೆ ದಯವಿಟ್ಟು ನಿಮ್ ಜಾತಕ ಚೆನ್ನಾಗಿಲ್ಲ ಅಂದ್ರೆ, ಅಂದ್ರೆ ಚೆನ್ನಾಗಿಲ್ಲ ಮೀನ್ಸ್ ದಶ ಚೆನ್ನಾಗಿಲ್ಲ, ಐ ಮೀನ್ ಸಪೋರ್ಟ್ ಮಾಡ್ತಿಲ್ಲ, ಹೈಲಿ ಇನ್ಕಮ್ ಇಲ್ಲ ಅಂದ್ರೆ, ಲೈಕ್ 6ನೇ ಮನೆ ದಶ, 8ನೇ ಮನೆ ದಶ, 12ನೇ ಮನೆ ದಶ ನಡೀತಿದ್ರೆ ನೀವು ಈ ರಿಸ್ಕ್ ನ ಸದ್ಯಕ್ಕೆ ತಗೋಬೇಡಿ. ದಶ ಚೆನ್ನಾಗಿದ್ರೆ ತಗೊಳ್ಳಿ. ನೆಕ್ಸ್ಟ್ ಕೇತುದು 6ನೇ ಮನೆ ಮೇಲೆ ಕೂಡ ದೃಷ್ಟಿ ಬೀಳ್ತಾ ಇರೋದ್ರಿಂದ ಹೆಲ್ತ್ ಸ್ವಲ್ಪ ಡ್ಯಾಮೇಜ್ ತೋರಿಸ್ತಾ ಇದೆ, ಅಥವಾ ಇನ್ಫೆಕ್ಷನ್ಸ್, ಅಥವಾ ಸಡನ್ ಆಗಿ ನಾನು ಅವಾಗ್ಲೇನೆ ಹೇಳ್ದೆ ರಾಹು ವಿಚಾರವಾಗಿ ಕೋರ್ಟ್ ಕೇಸಸ್ ಅಥವಾ ಸ್ವಲ್ಪ ಲಿಟಿಗೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ನೋಡ್ಕೊಳ್ಳಿ. ವಿನ್ ಆಗೋದಿಲ್ವಾ ಅಂತ ಹೇಳಿದ್ರೆ ಆಕ್ಚುಲಿ ಇದೊಂದು ಪಾಯಿಂಟ್ ಪ್ಲಸ್ ಇದೆ ನೋಡಿ. ಯು ಆರ್ ಗೋಯಿಂಗ್ ಟು ಬಿ ವಿನ್ನಿಂಗ್. ಯಾವಾಗ ನಿಮ್ ಕಡೆ ನ್ಯಾಯ ಇದ್ರೆ ಡೆಫಿನೆಟ್ಲಿ ಈ ಬಾರಿ ವಿನ್ ಆಗ್ತೀರಾ. 2 ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು, ವಿನ್ನಿಂಗ್ ಓವರ್ ದ ಎನಿಮೀಸ್, ಅದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್, ಹಣ ಬರುತ್ತೆ. ಸಮ್ ಪಾರ್ಟ್ ಆಫ್ ದ ಹಣ, ಲೈಕ್ ನಾನು ಎಷ್ಟು ಹೇಳ್ತೀನಿ ಅಂತ 100ಗೆ 30% ಹಣ ಬರುತ್ತೆ. ಓಕೆ, 30% 100ಗೆ, ಇನ್ನ 70% ಆಕ್ಚುಲಿ ಜಾತಕದಲ್ಲಿ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಅಂತೂ ತೋರಿಸ್ತಾ ಇಲ್ಲ, ಬಟ್ ಸಮ್ ಆಫ್ ದ ಮನಿ ಬರೋದಂತೂ ನಿಜ ಬರ್ತಾ ಇದೆ. ನೆಕ್ಸ್ಟ್, ಕೇತು 6th ಹೌಸ್ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಖಂಡಿತ ಓವರ್ ದ ಎನಿಮೀಸ್ ವಿನ್ ಆಗ್ತೀರಾ. ನ್ಯಾಯ ಇದ್ದಾಗ ಡೆಫಿನೆಟ್ಲಿ ಆಗುತ್ತೆ. ಅಂಡ್ ಮನೇಲಿ ಯಾರಾದ್ರೂ ನಾಯಿ ಸಾಕಿದ್ರೆ ಅದಕ್ಕೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗೋದು ಅಥವಾ ಅದಕ್ಕೆ ಸ್ವಲ್ಪ ತೊಂದರೆ ಆಗೋದು ತೋರಿಸ್ತಾ ಇದೆ. ಹಾಗಾಗಿ ನೀವು ನೋಡ್ಕೊಳ್ಳಿ. ಸೊ ಜಾಬ್ ವಿಚಾರದಲ್ಲಿ ಬಿ ಕೇರ್ಫುಲ್. ಹೊಸ ಬಿಸ್ನೆಸ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಅಥವಾ ಸದ್ಯಕ್ಕೆ ನೀವು ದಯವಿಟ್ಟು ರಿಸ್ಕ್ ತಗೋಬೇಡಿ. ಹಣ ಎಲ್ಲೆಲ್ಲೋ ತಗೊಬಂದಿ ಹಾಕಿ ಇಷ್ಟು ಮತ್ತೆ ಟೆನ್ಷನ್ ಮಾಡ್ಕೋಬೇಡಿ. ಸೊ ಆದಷ್ಟು ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದಾಗ ಹೆವಿ ರಿಸ್ಕ್ ತಗೊಳ್ಳಿ. ಜುಪಿಟರ್ ಆಸ್ಪೆಕ್ಟ್ ಸೊ 2ನೇ ಮನೆ ಮೇಲೆ ಬಿದ್ದಿದೆ. ಈ ಕಡೆ ಕೇತುದು, ಆ ಕಡೆ ಶನಿದು. ಸೊ ಅದಕ್ಕೆ ಹೇಳಿದ್ದು ಸಮ್ವೇರ್ ಸಮಥಿಂಗ್ ನಿಮ್ಮ ಹಣ ಬರ್ತಾ ಇದೆ. ಹಣ ಹೇಗಾದ್ರೂ ಬರ್ಬೋದು. ಪ್ರಾಪರ್ಟಿ ಸೇಲ್ ಮಾಡಿ ಬರಬಹುದು, ಅಥವಾ ಸಮ್ ಇನ್ವೆಸ್ಟ್ಮೆಂಟ್ಸ್ ಆಗಿರಬಹುದು, SIPs ಆಗಿರಬಹುದು, ಶೇರ್ಸ್ ಆಗಿರಬಹುದು, ಎಲ್ಲಿ ಇನ್ವೆಸ್ಟ್ ಮಾಡಿದಿರ, ಬಟ್ ಹಣ ಅಂತೂ ಬರೋದು ತೋರಿಸ್ತಾ ಇದೆ. ಸೊ ಹಾಗಾಗಿ ಲಕ್ಕಿಂದ, ಐ ಮೀನ್ ನೀವೇನು ಇಷ್ಟು ದಿನ ನೀವು ಎಷ್ಟು ಪೂಜಾ ಪುನಸ್ಕಾರಗಳು ಮಾಡಿದಿರಲ್ವ, ಇಲ್ಲಿ ನಿಮ್ಗೆ ಹಣ ಬರೋದಂತೂ ನಿಜ ಎಸ್ ಬರುತ್ತೆ. ಸೊ ಇದಿಷ್ಟು ವಿಚಾರಗಳು ರಾಹು ಕೇತುದು. ಫಸ್ಟ್ ಆಫ್ ಆಲ್ 4th ಹೌಸ್ ರಾಹು ಇಸ್ ನಾಟ್ ಗುಡ್ ವೆನ್ ವಿ ಆರ್ ಸ್ಟೇಯಿಂಗ್ ಮದರ್ಲ್ಯಾಂಡ್. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ 10th ಹೌಸ್ ಕೇತು ಅಷ್ಟೊಂದು ಫೇವರಬಲ್ ಇಲ್ಲ ಜಾಬ್ ವಿಚಾರವಾಗಿ. ಈ ಪ್ಲೇಸ್ ಇಂದ ಡಿಟ್ಯಾಚ್ ಮಾಡುತ್ತೆ ನಿಮ್ಗೆ. ಹಾಗೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಿ. ಹಾಗೆ ನಿಮಗೆ ಯಾವ್ದಾದ್ರು ಸಡನ್ ಆಗಿ ಬ್ಯಾಡ್ ನೇಮ್ ಬರೋದು ಹೈಲಿ ತೋರಿಸ್ತಾ ಇದೆ. ಬ್ಯಾಡ್ ನೇಮ್ ಹೇಗಿದ್ರು ಬರುತ್ತೆ ಈ ಜನರೇಷನ್ ಅಲ್ಲಿ, ನಿಮ್ಗೆ ಗೊತ್ತು. ಸೊ ನೀವ್ ಎಷ್ಟು ಟ್ರೂ ಇದೀರಾ ಅಂತ ಹೇಳಿ ಭಗವಂತನಿಗೆ ಗೊತ್ತಿದ್ರೆ ಸಾಕು. ನಾರ್ಮಲ್ ಪೀಪಲ್ಗೆಲ್ಲ ನೀವು ಹೇಳ್ಕೊಂಡು ಓಡಾಡ್ಬೇಕು ಅವಶ್ಯಕತೆ ಇಲ್ಲ. ಸೊ ಡೋಂಟ್ ವರಿ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇನ್ನು ಬುಧ ಮಹಾದಶ ನಡೀತಿದ್ರೆ ನೀವು ಬೇಡ ಅಂದ್ರೂ ಬ್ಯಾಡ್ ನೇಮ್ ಬರುತ್ತೆ. ದಟ್ ಈಸ್ ದ ರೂಲ್ ಆಫ್ ಮರ್ಕ್ಯುರಿ ಮಹಾದಶ. ಸೊ ಹಾಗಾಗಿ ಡೋಂಟ್ ವರಿ. ಎನಿವೇ ಇದಿಷ್ಟು ವಿಚಾರಗಳು ಈ ಒಂದು ರಾಹುಕೇತುದು ವಿಚಾರಗಳು. ಸೊ ಹೈಲಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಈ ವಿಚಾರ. ಅಂಡ್ ಎಲ್ಲಾ ವಿಡಿಯೋದಲ್ಲೂ ಹೇಳಿದೀನಿ ಏನಂತ, ಕುಂಭರಾಶಿಯಲ್ಲಿ ಕುಜ ಅಥವಾ ಸಿಂಹ ರಾಶಿಯಲ್ಲಿ ಕುಜ ಜನ್ಮ ಜಾತಕದಲ್ಲಿದ್ದಾಗ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ. ಈಗ ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಇವರುಗಳಿಗೆ ಮಾತ್ರ, ಯಾರಿಗೆ ವೃಶ್ಚಿಕ ಲಗ್ನ ಅಥವಾ ಏನೇ ಲಗ್ನ, ಸೊ ಇವರು ಇನ್ನೊಂದು ಗ್ರಹ ಆಡ್ ಮಾಡ್ತಾ ಇದ್ದೀನಿ. ಸಿಂಹ ರಾಶಿಯಲ್ಲಿ ಜನ್ಮ ಜಾತಕದ ಸಿಂಹ ರಾಶಿಯಲ್ಲಿ ಗುರು ಇದ್ರೆ ಸೊ ಬಿ ಕೇರ್ಫುಲ್. ಹಣದ ವ್ಯಯ ಅಥವಾ ನಿಮ್ಮ ಮನಿ ಲಾಕ್ ಆಗುತ್ತೆ. ಓಕೆ, ಎಸ್. ಸೊ ಇದಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಆಮೇಲೆ ನಾನು ಅಷ್ಟು ಪೂಜೆ ಮಾಡಿದೆ, ಇಷ್ಟು ಪೂಜೆ ಮಾಡಿದೆ, ನಥಿಂಗ್. ಎಂಡ್ ಆಫ್ ದ ಡೇ ಆಲ್ ವಿ ಆರ್ ಬಾರ್ನಿಂಗ್ ಸಮ್ ಕರ್ಮಾಸ್. ಅಂಡ್ 5th ಹೌಸ್ ಬೇರೆ ಶನಿ ಹೋಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ನೋಡ್ಕೋಬೇಕಾಗುತ್ತೆ. ಇಷ್ಟೊಂದು ಈಸಿ ಇರೋದಿಲ್ಲ. ಹಾಗಾಗಿ ಫೈನ್, ಇದಿಷ್ಟು ವಿಚಾರಗಳು. ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ನೀವು ಕನ್ಸಲ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ.
ವಿಪರೀತ ರಾಜಯೋಗ, ಈ ರಾಶಿ ಮುಟ್ಟಿ ಚಿನ್ನ, ಆ ರಾಶಿ ಮುಟ್ಟಿ ಚಿನ್ನ, ಯಾವ ರಾಶಿ ಮುಟ್ಟಿ ಚಿನ್ನನೂ ಇಲ್ಲ. ಚಿನ್ನನೇ 10,000ಕ್ಕೆ ಹೋಗುತ್ತೆ ಗ್ರಾಮ್. ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಶಿಗೆ ಹಿಂಗೆ, ಯಾವ ರಾಶಿಗೂ ಹಿಂಗೆ ಆಗ್ಲೂ ಇಲ್ಲ. ಈಗ ನೀವು ಗಮನಿಸಿ, ಇವ್ರಿಗೆ 7ನೇ ಮನೆ ಗುರು ಬಂದು 1 ವರ್ಷದಿಂದ ಏನಾಗಿದೆ ಇವ್ರಿಗೆ? ಏನೂ ಆಗ್ಲಿಲ್ಲ. ಯಾರಿಗೆ? ವೃಶ್ಚಿಕ ರಾಶಿ ಅಥವಾ ಲಗ್ನದವ್ರಿಗೆ. ಹಾಗೆ ಆ ಮನೆ ಡೆಸ್ಟ್ರಾಯ್ಡ್ ಆಗಿದೆ ಅಷ್ಟೇ. ಇರೋ ಹಣ ಕಳ್ಕೊಂಡಿದ್ದಾರೆ. ಸೊ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಆತರ ಇಲ್ಲ. ಪ್ರತಿದಿನ ಗ್ರಹ, ಸೊ ಎಸ್ಪೆಷಲಿ ಚಂದ್ರ ಪ್ರತಿದಿನ ಮೂವ್ ಆಗ್ತಾರೆ. ಸೊ ನಿಮ್ಗೆ ಗೊತ್ತು. ಅಂಡ್ ಮಂತ್ಲಿ ಪ್ಲಾನೆಟ್ಸ್ ಚೇಂಜ್ ಆಗುತ್ತೆ, ನಕ್ಷತ್ರ ಚೇಂಜ್ ಆಗುತ್ತೆ, ಪಾದಗಳು ಚೇಂಜ್ ಆಗುತ್ತೆ. ಅದು ನವಾಂಶದಲ್ಲಿ ಬೇರೆ, ದಶಾಂಶದಲ್ಲಿ ಬೇರೆ. ಸಿ, ಎಂಡ್ ಆಫ್ ದ ಡೇ ನಿಮ್ಮ ಹಾರೋಸ್ಕೋಪ್ ಸ್ಟ್ರಾಂಗ್ ಇದೆಯಾ ಅಷ್ಟೇ. ಸ್ಟ್ರಾಂಗ್ ಇಲ್ವಾ? ರೆಮಿಡೀಸ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಇತ್ತ ಲೈಫಲ್ಲಿ ಮುನ್ನುಗ್ಕೊಂಡು ಹೋಗ್ತಾರೆ. ಸಿಂಪಲ್ ಕಾನ್ಸೆಪ್ಟ್. 3 ಹೊತ್ತು ಈ ರಾಶಿ ಹಿಂಗೆ, ಆ ರಾಶಿ ಹಿಂಗೆ, ಯಾವ ರಾಶಿ ಹೆಂಗೂ ಆಗ್ಲೇ ಇಲ್ಲ. ನೀವೇ ನೋಡ್ಕೊಳ್ಳಿ, ಹಿಂದೆ ಹೋಗಿ ನೋಡ್ಕೊಳ್ಳಿ ಹೇಳಿರೋರು, ಎಂಥದ್ದು ಆಗ್ಲಿಲ್ಲ. ಸೊ ಹಾಗಾಗಿ ಡೋಂಟ್ ವರಿ, ಆದಷ್ಟು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದ.